ನಾಳೆ ಹುಬ್ಬಳ್ಳಿಯ ಉದಯನಗರದಲ್ಲಿ ಬನಶಂಕರಿ ಹುಣ್ಣಿಮೆಯ ಅದ್ದೂರಿ ಜಾತ್ರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹುಬ್ಬಳ್ಳಿಯ ಬೆಂಗೇರಿಯ ಉದಯನಗರದಲ್ಲಿರುವ ಹುಗಾರ ತೋಟದಲ್ಲಿ ಬನಶಂಕರಿ ದೇವಸ್ಥಾನದ ಅದ್ದೂರಿ ಜಾತ್ರೆ ವಿಜೃಂಭಣೆಯಿಂದ ಜರುಗುತ್ತಿದೆ ಎಂದು ನ್ಯೂಸ್ 88 ವಾಹಿನಿಯ ಜೊತೆ ಪ್ರಕಟಣೆಯಲ್ಲಿ ತಿಳಿಸಿದರು. ಹಿರಿಯರ ಪರಂಪರೆಯಂತೆ ನಡೆಸಿಕೊಂಡು ಬಂದ ಪದ್ಧತಿಯಂತೆ ಜಾತ್ರಾ ಮಹೋತ್ಸವವನ್ನು ಬಾದಾಮಿ ಬನಶಂಕರಿ ಜಾತ್ರೆ ದಿನದಂದೇ ನಾವು ಕೂಡ ನಡೆಸಿಕೊಂಡು ಬರುತ್ತಿದ್ದೇವೆ. ಸುತ್ತಮುತ್ತ ಸುಳ್ಳ, ಬ್ಯಾಹಟ್ಟಿ, ಗೋಪನಕೊಪ್ಪ, ಕುಸಗಲ್ ಸುತ್ತಮುತ್ತ ಭಾಗದ ಜನರು ಜಾತ್ರೆಯಲ್ಲಿ ಪಾಲ್ಗೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಜಾತ್ರಾ ಕಮಿಟಿಯವರು ತಿಳಿಸಿದರು. ನಮೋ ಭಕ್ತ ಪ್ರೀತಿ ನಮೋ ಜ್ಞಾನದಾತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸುಳ್ಳ ಗ್ರಾಮದ ಬ್ಯಾಹಟ್ಟಿಯ, ದ್ಯಾವನೂರು, ಬೆಂಗೇರಿ, ಗೋಪನಕೊಪ್ಪ, ಹುಬ್ಬಳ್ಳಿಯ ಸಮಸ್ತ ನನ್ನ ಪ್ರೀತಿಯ ಬಂಧು ಬಾಂಧವರಿಗೆ ಈ ವರ್ಷದ 26 ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಾಳೆ ಅಂದರೆ 3ನೇ ತಾರೀಕು ಇಲ್ಲಿ ಬನಶಂಕರಿ ಹುಣ್ಣಿಮೆಯ ಜಾತ್ರೆ ಇದೆ. ಈ ಬೆಂಗೇರಿ ಉದಯನಗರ ಹುಗಾರ ತೋಟದಲ್ಲಿ ಒಂದು ದೇವಸ್ಥಾನ ಇದೆ, ಬನಶಂಕರಿ ದೇವಸ್ಥಾನ. ಅದು ನಮ್ಮ ದೇವಸ್ಥಾನ ಆಗಿದೆ. ಅಲ್ಲಿ ಜಾತ್ರಾ ಮಹೋತ್ಸವವನ್ನು ಇಟ್ಕೊಂಡಿದ್ದೇವೆ. ತಾವೆಲ್ಲರೂ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಅನ್ನಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ಎಲ್ಲರಲ್ಲಿ ಹೃತ್ಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗಿರಿಜಾ ಹುಗಾರ್, ಕಾಂಗ್ರೆಸ್ ಸೇವಾದಳದ ರಾಜ್ಯ ಮಹಿಳಾ ಅಧ್ಯಕ್ಷರು.